ದೇವಸ್ಥಾನಗಳಲ್ಲಿ ಮಧುರವಾದ ಗೀತೆಗಳನ್ನು ಹಾಗೆ ಸಾಮೂಹಿಕವಾಗಿ ಕೀರ್ತನೆಗಳನ್ನು ದೇವರ ಮುಂದೆ ಹಾಡ್ತಾರೆ. ಈ ರೀತಿಯ ಅಭ್ಯಾಸ ಯಾಕೆ ಇದೆ? ಈ ರೀತಿಯ ಮಧುರವಾದ ಹಾಡುಗಳನ್ನು ದೇವರ ಮುಂದೆ ಹಾಡೋದ್ರಿಂದ ನಮಗೆ ಏನು ಪ್ರಯೋಜನ ಆಗುತ್ತೆ ಅನ್ನೋದನ್ನ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ನಮಸ್ಕಾರ, ನಾನು ಸೌಜನ್ಯ ರಜತ್. ಇದು ಆದ್ಯಂತ್ ಆರ್ಟ್ ವರ್ಲ್ಡ್. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಆಗಿ. ಕೀರ್ತನೆಗಳು ಹಾಗೂ ಮಧುರವಾದ ಹಾಡುಗಳು ಶತಮಾನಗಳ ಹಳೆಯ ಭಕ್ತಿಯ ಅಭ್ಯಾಸ. ಅದರ ಹಲವಾರು ಆಧ್ಯಾತ್ಮಿಕ ಮತ್ತು ಸಮಗ್ರ ಪ್ರಯೋಜನಗಳಿಗೆ ಜನಪ್ರಿಯವಾಗಿದೆ. ಶ್ರೀಮಂತ ಸಂಪ್ರದಾಯಗಳಿಗೆ ಬೇರೂರಿರುವ ಕೀರ್ತನೆಗಳು ಮನಸ್ಸು, ದೇಹ ಮತ್ತು ಆತ್ಮಕ್ಕೆ ಹಲವಾರು ಪ್ರಯೋಜನಗಳನ್ನ ನೀಡ್ತವೆ. ಹಾಗಾದ್ರೆ ಈ ಕೀರ್ತನೆಗಳು ಅಂದ್ರೆ ಏನು? ಈ ಕೀರ್ತನೆಗಳನ್ನ ಸಾಮೂಹಿಕವಾಗಿ ಪಠನ ಮಾಡೋದ್ರಿಂದ ನಮಗೆ ಏನು ಉಪಯೋಗವಿದೆ ಅನ್ನೋದನ್ನ ನಾನೀಗ ತಿಳಿಸ್ತಾ ಇದ್ದೀನಿ. ಕೀರ್ತನೆಗಳು ಭಾರತದಲ್ಲಿ ಬೇರೂರಿರುವ ಪುರಾತನ ಭಕ್ತಿಯ ಅಭ್ಯಾಸವಾಗಿದೆ. ಇಲ್ಲಿ ಭಾಗವಹಿಸುವವರು ಪವಿತ್ರ ಮಂತ್ರಗಳು ಮತ್ತು ಮಧುರವಾದ ಹಾಡುಗಳನ್ನ ಒಟ್ಟಿಗೆ ಸೇರಿ ಹಾಡ್ತಾರೆ. ಕೀರ್ತನೆಗಳು ವೈಯಕ್ತಿಕ ಗಡಿಗಳನ್ನ ಮೀರಿದ ಪ್ರಬಲವಾದ ಶಕ್ತಿಯನ್ನ ಸೃಷ್ಟಿಸುತ್ತದೆ. ಕೀರ್ತನೆಗಳು ಶ್ರೀಮಂತ ಇತಿಹಾಸವನ್ನ ಹೊಂದಿದೆ ಮತ್ತು ವಿವಿಧ ಆಧ್ಯಾತ್ಮಿಕ ಸಂಪ್ರದಾಯಗಳಲ್ಲಿ ವ್ಯಾಪಕವಾಗಿ ಆಚರಣೆಯಲ್ಲಿದೆ. ಕೀರ್ತನೆಗಳನ್ನ, ಮಧುರವಾದ ಹಾಡುಗಳನ್ನ ಹಾಗೂ ಮಂತ್ರಗಳನ್ನ ಜೊತೆಯಾಗಿ ಸಾಮೂಹಿಕವಾಗಿ ಹಾಡೋದ್ರಿಂದ ಬಹಳಷ್ಟು ಉಪಯೋಗಗಳಿವೆ. ಅದು ಯಾವುದು ಅಂತ ನಾನೀಗ ತಿಳಿಸ್ತಾ ಇದ್ದೀನಿ. ಸಾಮೂಹಿಕವಾಗಿ ಕೀರ್ತನೆಗಳನ್ನ, ಮಧುರವಾದ ಹಾಡುಗಳನ್ನ ಹಾಗೂ ಮಂತ್ರಗಳನ್ನ ಹೇಳೋದ್ರಿಂದ ಬಹಳಷ್ಟು ಉಪಯೋಗಗಳಿವೆ. ಅದರಲ್ಲಿ ಮೊದಲನೆಯದು ಒತ್ತಡ ಕಡಿತ, ಸ್ಟ್ರೆಸ್ ಬಸ್ಟರ್. ಗುಂಪಿನಲ್ಲಿ ಸೇರಿ ಕೀರ್ತನೆಗಳನ್ನ ಹಾಡೋದ್ರಿಂದ ಮನಸ್ಸು ಶಾಂತಗೊಳ್ಳುತ್ತೆ, ಆತಂಕವನ್ನ ಕಡಿಮೆ ಮಾಡಲು ಮತ್ತು ಆಂತರಿಕ ಶಕ್ತಿಯ ಭಾವವನ್ನ ಬೆಳೆಸಲು ಸಹಾಯ ಮಾಡುತ್ತೆ. 2. ಭಾವನಾತ್ಮಕ ಯೋಗಕ್ಷೇಮ. ಕೀರ್ತನೆಗಳನ್ನ ಹಾಡೋದ್ರಿಂದ ಭಾಗವಹಿಸುವವರಿಗೆ ಭಾವನಾತ್ಮಕ ಯೋಗಕ್ಷೇಮವನ್ನ ಉತ್ತೇಜಿಸುತ್ತೆ. ಸಾಮರಸ್ಯದ ಮಧುರ ಮತ್ತು ಸಾಮೂಹಿಕ ಶಕ್ತಿಯು ಸಕಾರಾತ್ಮಕ ವಾತಾವರಣವನ್ನ ಸೃಷ್ಟಿಸುತ್ತೆ. ಸಂತೋಷ ಮತ್ತು ಸಂತೋಷವನ್ನ ಉತ್ತೇಜಿಸುತ್ತೆ. ಸಮುದಾಯ ನಿರ್ಮಾಣ. ಕೀರ್ತನೆಗಳು ಜನರನ್ನ ಒಟ್ಟಿಗೆ ಸೇರಿಸುತ್ತೆ. ಸ್ನೇಹ ಮತ್ತು ಸಮುದಾಯದ ಬಲವನ್ನ ಇದು ಇನ್ನೂ ಹೆಚ್ಚು ರೂಪುಗೊಳಿಸುತ್ತೆ. ಕೀರ್ತನೆಗಳು ಆಯೋಜಿಸುವುದು ಮತ್ತು ಭಾಗವಹಿಸುವವರಲ್ಲಿ ಒಗ್ಗಟ್ಟು ಮತ್ತು ಏಕತೆಯ ಭಾವವನ್ನ ಬೆಳೆಸುತ್ತೆ. ದೈಹಿಕ ಆರೋಗ್ಯ. ಈ ರೀತಿಯ ಸಾಮೂಹಿಕವಾಗಿ ಹೇಳುವಂತಹ ಕೀರ್ತನೆಗಳು ಹಾಗೂ ಮಧುರವಾದ ಹಾಡುಗಳು ಉಸಿರಾಟವನ್ನು ಉತ್ತೇಜಿಸುವ ಮೂಲಕ ಹೃದಯದ ಆರೋಗ್ಯವನ್ನ ಸುಧಾರಿಸುತ್ತೆ. ಆಂತರಿಕ ಸಾಮರಸ್ಯ ಮತ್ತು ಶಾಂತಿ. ನಾವು ಪಠಿಸುವಂತಹ ಮಧುರವಾದ ಹಾಡುಗಳು ಮತ್ತು ಲಯ ನಮ್ಮನ್ನ ಹಾಡಿನೊಳಗೆ ಮುಳುಗಿಸಿ ಬಿಡುತ್ತೆ. ನಾವು ಸಹಜವಾಗಿ ಧ್ಯಾನದ ಸ್ಥಿತಿಗೆ ಪ್ರವೇಶವಾಗಿ ಬಿಡ್ತೀವಿ. ಈ ರೀತಿಯ ಮಂತ್ರಗಳು ಮನಸ್ಸನ್ನ ಶಾಂತಗೊಳಿಸಿ ಚಿಂತೆಗಳು, ಒತ್ತಡ ಮತ್ತು ಆತಂಕವನ್ನ ನಮ್ಮಿಂದ ದೂರ ಮಾಡ್ತವೆ. ಈ ರೀತಿಯ ಅಭ್ಯಾಸ ಈಗಿನ ಕಾಲಕ್ಕಂತೂ ಖಂಡಿತವಾಗ್ಲೂ ಅವಶ್ಯಕತೆ ಇದೆ. ಯಾಕಂದ್ರೆ ಈಗಿನ ಜನರು ಬಹಳಷ್ಟು ಒತ್ತಡ, ಆತಂಕದಲ್ಲೇ ಜೀವನವನ್ನ ಕಳೀತಾ ಇದ್ದಾರೆ. ಹಾಗಂತ ನೀವು ದೇವಸ್ಥಾನಕ್ಕೆ ಹೋಗಿ ಮಂತ್ರಗಳನ್ನ ಪಠನೆ ಮಾಡ್ತಾ ಕೂತ್ಕೊಳ್ಳಿ ಅಂತ ನಾನು ಹೇಳ್ತಾ ಇಲ್ಲ. ನಿಮ್ಮ ಸ್ನೇಹಿತರು ಹಾಗೂ ಪ್ರೀತಿ ಪಾತ್ರರನ್ನ ಒಟ್ಟುಗೂಡಿಸಿ ಒಂದು ಸಣ್ಣ ಸಂಗೀತ ಕಾರ್ಯಕ್ರಮವನ್ನ ಮಾಡಿ ನಿಮ್ಮ ಮನೆಯಲ್ಲಿ ಸಂತೋಷ ಪಡಿ. ಜೊತೆಗೆ ನಿಮ್ಮ ಹೃದಯವನ್ನ ತೆರೆಯಿರಿ. ಈ ರೀತಿಯ ಅಭ್ಯಾಸ ಖಂಡಿತವಾಗ್ಲೂ ನಮಗೆ ಖುಷಿ ಕೊಡುತ್ತೆ, ನಮ್ಮ ಒತ್ತಡವನ್ನ ಕಮ್ಮಿ ಮಾಡುತ್ತೆ, ನಮ್ಮ ಜೀವನವನ್ನ ಸಂತೋಷಗೊಳಿಸುತ್ತೆ. ಕೊನೆಯದಾಗಿ ನಾ ಹೇಳೋದು ಇಷ್ಟೇ. ನಮ್ಮ ಹಿರಿಯರು ಯಾವುದಾದರೂ ಸಂಪ್ರದಾಯವನ್ನ ರೂಢಿಸ್ಕೊಂಡು ಬಂದಿದ್ರು ಅಂದ್ರೆ ಅದರ ಹಿಂದೆ ನಮ್ಮ ಆರೋಗ್ಯದ ಮೇಲೆ ಕಾಳಜಿ ಇತ್ತು ಅಂತ ಅರ್ಥ. ಈ ರೀತಿಯ ವಿಡಿಯೋಗಳಿಗೆ ನನ್ನ ಚಾನಲ್ನ ಫಾಲೋ ಮಾಡಿ. ಧನ್ಯವಾದ.